ಇಲ್ಲಿವರೆಗೆ ಮಾಡ್ಯೂಲ್ 3 ಫೇಸ್ ಇಂಡಕ್ಷನ್ ಮೋಟರ್ನ ವರ್ಕಿಂಗ್ ಪ್ರಿನ್ಸಿಪಲ್ಲು, ಅದರ ಕ್ಯಾರೆಕ್ಟರಿಸ್ಟಿಕ್ಸು, ಅದನ್ನು ಸ್ಟಾರ್ಟ್ ಮಾಡೋದು ಹೇಗೆ, ಅದನ್ನು ಟೆಸ್ಟ್ ಮಾಡೋದು ಹೇಗೆ, ಅದರಲ್ಲಿ ಏನೇನು ಟೈಪ್ಸ್ ಇರುತ್ತೆ, ಇದೆಲ್ಲವನ್ನು ಕೂಡ ನಾವು ಲಾಸ್ಟ್ ಫ್ಯೂ ಕ್ಲಾಸ್ಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ 8 to 9 ಲೆಸನ್ಸ್ಗಳಲ್ಲಿ ತಿಳ್ಕೊಂಡು ನಾನು ಸಿಂಗಲ್ ಫೇಸ್ ಮೋಟರ್ ಬಗ್ಗೆ ಮಾತಾಡ್ಲಿಕ್ಕೆ ಹೊಡ್ತೀನಿ. ಲೆಟ್ ಅಸ್ ಟಾಕ್ ಅಬೌಟ್ ಸಿಂಗಲ್ ಫೇಸ್ ಮೋಟರ್. ಸೊ ಇಲ್ಲಿವರೆಗೂ ಮಾಡಿದ್ದು 3 ಫೇಸ್ ಮೋಟ್ರು. ನಾವ್ ಆರ್ ಗೋಯಿಂಗ್ ಟು ಸಿಂಗಲ್ ಫೇಸ್ ಮೋಟರ್ನಲ್ಲಿ ಮೇಜರ್ ಆಗಿ 3 ಕ್ಯಾಟಗರಿ ಮಾಡ್ತೀವಿ. ಒಂದು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟ್ರು, ಸಿಂಗಲ್ ಫೇಸ್ ಸಿಂಕ್ರನಸ್ ಮೋಟ್ರು, ಸಿಂಗಲ್ ಫೇಸ್ ಕಾಮ್ಯುಟೇಟರ್ ಟೈಪ್ ಮೋಟಾರ್ ಅಂತ ಹೇಳಿ. ಸೊ ಈ ಮೂರನ್ನು ಕೂಡ ಸ್ವಲ್ಪ ಸ್ಟಡಿ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇಂಡಕ್ಷನ್ ಮೋಟರ್ ಬಗ್ಗೆನೇ ಮಾತಾಡ್ಲಿಕ್ಕೆ ಹೋಗ್ತೀವಿ. ಇದರಲ್ಲಿ 3 ಟೈಪ್ ಇದೆ. ಒಂದು ಸ್ಪ್ಲಿಟ್ ಫೇಸ್ ಟೈಪು, ಶೇಡೆಡ್ ಪೋಲ್ ಟೈಪು ಮತ್ತು ರಿಲಕ್ಟೆನ್ಸ್ ಸ್ಟಾರ್ಟ್ ಟೈಪ್ ಅಂತ ಹೇಳಿ. ಸಿಂಕ್ರನಸ್ ಮೋಟರ್ಲಿ ಅಂದರೆ ಸಿಂಗಲ್ ಫೇಸ್ ಸಿಂಕ್ರನಸ್ ಮೋಟರ್, ನಾವು ಸಿಂಕ್ರನಸ್ ಮೋಟರ್ನೇ ಸಪ್ರೇಟ್ ಸ್ಟಡಿ ಮಾಡ್ತೇವೆ. ರಿಲಕ್ಟೆನ್ಸ್ ಮೋಟ್ರು, ಹಿಸ್ಟ್ರಿಸಿಸ್ ಮೋಟ್ರು ಅಂತಿದೆ. ಹಿಸ್ಟ್ರಿಸಿಸ್ ಮೋಟ್ರು, ರಿಲಕ್ಟೆನ್ಸ್ ಮೋಟ್ರ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ ಸಿಂಗಲ್ ಫೇಸಿಗೆ ಬರುವಾಗ. ದೆನ್ ಸಿಂಗಲ್ ಫೇಸ್ ಕಾಮ್ಯುಟೇಟರ್ ಟೈಪ್ ಮೋಟ್ರು, ಇದನ್ನು ಕೂಡ ಈ ಮಾಡ್ಯೂಲಲ್ಲೇ ಡಿಸ್ಕಸ್ ಮಾಡ್ತೀವಿ. ರಿಪಲ್ಷನ್ ಮೋಟ್ರು, ಅದರಲ್ಲಿ ರಿಪಲ್ಷನ್ ಇಂಡಕ್ಷನ್ ಮೋಟ್ರು, AC ಸೀರೀಸ್ ಮೋಟ್ರು ಮತ್ತು ಯೂನಿವರ್ಸಲ್ ಮೋಟ್ರು, ಈ 4 ಟೈಪ್ ಆಫ್ ಮೋಟ್ರ್ಗಳು ಕಾಮ್ಯುಟೇಟರ್ ಟೈಪ್ನಲ್ಲಿದೆ. ಅಂದರೆ ಒಟ್ಟಾರೆ ಸಿಂಗಲ್ ಫೇಸ್ನಲ್ಲಿ ಇಂಡಕ್ಷನ್ ಟೈಪ್ ಮೋಟಾರು, ಸಿಂಕ್ರನಸ್ ಟೈಪ್ ಮೋಟ್ರು ಮತ್ತೆ ಕಾಮ್ಯುಟೇಟರ್ ಟೈಪ್ ಮೋಟಾರು 3 ಮೇಜರ್ ಕ್ಯಾಟಗರಿ ಇದೆ. ಈಗ ನಾವು ಇಂಡಕ್ಷನ್ ಮೋಟರ್ ಬಗ್ಗೆ ಬರ್ತೀವಿ. ಸೊ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್, ಇದರ ಬೇಸಿಕ್ ವರ್ಕಿಂಗ್ ಪ್ರಿನ್ಸಿಪಲ್ ನೋಡೋಣ. ಕೇಳಿ ಇಂಡಕ್ಷನ್ ಮೋಟರ್ ಆಗಿರೋದ್ರಿಂದ ಇದರ ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗು ಆಸ್ ಸೇಮ್ ಆಸ್ 3 ಫೇಸ್ ಇಂಡಕ್ಷನ್ ಮೋಟರ್. ಹೆಂಗಿತ್ತು 3 ಫೇಸ್ ಇಂಡಕ್ಷನ್ ಮೋಟರ್ನಲ್ಲಿ? ಒಂದೇ ಡಿಫರೆನ್ಸು, 3 ಫೇಸ್ ಇಂಡಕ್ಷನ್ ಮೋಟರ್ನಲ್ಲಿ ಸ್ಟೇಟರ್ನಲ್ಲಿ 3 ಫೇಸ್ ವೈಂಡಿಂಗ್ ಇತ್ತು, ಆದರೆ ಇದರಲ್ಲಿ ಸಿಂಗಲ್ ಫೇಸ್ ವೈಂಡಿಂಗ್ ಇರುತ್ತೆ ಅಷ್ಟೇ. ಸಿಂಗಲ್ ಫೇಸ್ ಮೋಟರ್ ಆಗಿರೋದ್ರಿಂದ ಸಿಂಗಲ್ ಫೇಸ್ ವೈಂಡಿಂಗ್ ಇರುತ್ತೆ. ಇನ್ ವರ್ಕಿಂಗ್ ಸೇಮ್. ಆಮೇಲೆ ಅದ್ರ ರೋಟಾರ್ ಕನ್ಸ್ಟ್ರಕ್ಷನ್ ಸೇಮ್. ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟರ್ನ ರೋಟಾರ್ ಏನು, ಸ್ವಲ್ಪ ಸೈಜ್ ದಪ್ಪ ಇರುತ್ತೆ, ಸೈಜ್ ಚಿಕ್ಕದಿರುತ್ತೆ ಅಷ್ಟೇ. ಸಿಂಗಲ್ ಫೇಸ್ ಹಾಕಿರೋದು ಸ್ವಲ್ಪ ಚಿಕ್ಕ ಸೈಜಿನ ಮೋಟರ್ ಇರುತ್ತೆ, 3 ಫೇಸ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಸೈಜಿನ ಮೋಟರ್ ಇರುತ್ತೆ. ಇಷ್ಟು ಬಿಟ್ರೆ ಇನ್ನು ಕನ್ಸ್ಟ್ರಕ್ಷನ್ ಮತ್ತು ವರ್ಕಿಂಗ್ ಆಸ್ ಸೇಮ್, ಅದರಲ್ಲಿ ವ್ಯತ್ಯಾಸ ಏನೂ ಇಲ್ಲ. ಇದಕ್ಕೆ ಸಿಂಗಲ್ ಫೇಸ್ 3 ಫೇಸ್ ಮೋಟರ್ನಲ್ಲಿ ನಾವು 3 ಫೇಸ್ ಸಪ್ಲೈ ಕೊಟ್ಟಾಗ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದ್ರೆ 3 ಫೇಸ್ ಇರೋದ್ರಿಂದ ಒಂದಾದ್ರ ನಂತರ ಇನ್ನೊಂದು ಫೇಸ್ಗಳು ಅದರ 0 ನಿಂದ ಮ್ಯಾಕ್ಸಿಮಮ್ಗೆ, ಮ್ಯಾಕ್ಸಿಮಮ್ ಇಂದ 0ಗೆ ತನ್ನ ಮ್ಯಾಗ್ನೆಟಿಕ್ ಡೈರೆಕ್ಷನ್ ನ ಬದಲಾಯಿಸಿಕೊಂಡು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದರ ಸಿಂಗಲ್ ಫೇಸ್ ಮೋಟರ್ ಆಗಿರೋದ್ರಿಂದ ಸಿಂಗಲ್ ಫೇಸ್ ನಲ್ಲಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದೇ ಇಲ್ಲ. ಇದು ಪ್ರೊಡ್ಯೂಸ್ ಮಾಡೋದು ಏನಿದ್ರು ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಥವಾ ಪಲ್ಸುಯೇಟಿಂಗ್ ಮ್ಯಾಗ್ನೆಟ್. ಯಾಕಂದ್ರೆ ಸಿಂಗಲ್ ಫೇಸ್ ಇರೋದ್ರಿಂದ ಒಂದೇನೆ 0 ನಿಂದ ಮ್ಯಾಕ್ಸಿಮಮ್ ಹೋಗುತ್ತೆ, ಮ್ಯಾಕ್ಸಿಮಮ್ ಇಂದ 0 ಇಳಿಯುತ್ತೆ, ಮತ್ತೆ 0 ನಿಂದ ಮ್ಯಾಕ್ಸಿಮಮ್ ಹೋಗುತ್ತೆ. ಹಾಗಾಗಿ ಅದರ ಪೊಲಾರಿಟಿಯನ್ನ ಆಗಾಗ ಬದಲಾಯಿಸ್ತಾ ಇರುತ್ತೆ. ಇದಕ್ಕೆ ನಾವು ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಒನ್ ಟೈಮ್ ನಲ್ಲಿ ಪಾಸಿಟಿವ್ ಇದ್ರೆ ಇನ್ನೊಂದು ಟೈಮ್ ನೆಗೆಟಿವ್ ಹೋಗುತ್ತೆ. ಹಾಗೆ ಪಾಸಿಟಿವ್ ನೆಗೆಟಿವ್ ವೇವ್ ಈ ತರದಲ್ಲಿ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಅಥವಾ ಪಲ್ಸೇಟಿಂಗ್. ಪಲ್ಸ್ ಬದಲಾಗೋದು, ವೇರಿಯೇಷನ್ ಆಗೋದಕ್ಕೆ ಪಲ್ಸೇಟಿಂಗ್ ಫ್ಲಕ್ಸ್ ಅಂತ ಹೇಳಿ ಕರಿತೀವಿ. ಈ ಪಲ್ಸಿಯೇಟಿಂಗ್ ಫ್ಲಕ್ಸ್ ಇದೆಯಲ್ಲ, ಅದರ ಪೊಲಾರಿಟಿಯನ್ನ ಸೈಮಲ್ಟೇನಿಯಸ್ ಆಗಿ ಬದಲಾಗ್ತಾ ಇರೋದ್ರಿಂದ ಮೋಟ್ರು ಒಂದ್ಸಲ ಕ್ಲಾಕ್ ವೈಸು, ಇನ್ನೊಂದ್ಸಲ ಆಂಟಿ ಕ್ಲಾಕ್ ವೈಸ್, ಇದರ ಪಲ್ಸ್ ಬದಲಾಗೋದ್ರಿಂದ ಆ ಮೋಟಾರ್ನಲ್ಲಿ ರೋಟಾರ್ ಕರೆಂಟ್ ಡೈರೆಕ್ಷನ್ ಇದೆಯಲ್ಲ ಪ್ರೊಡ್ಯೂಸ್ ಆಗೋದು ಚೇಂಜ್ ಆಗುತ್ತೆ. ಒಂದ್ಸಲ ಕ್ಲಾಕ್ ವೈಸ್ ಆಗುತ್ತೆ, ಇನ್ನೊಂದ್ಸಲ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಹಾಗಾಗಿ ಮೋಟಾರ್ ಯಾವ ಕಡೆ ತಿರುಗಬೇಕು ಅಂತೇಳಿ ಅದಕ್ಕೆ ಗೊತ್ತಾಗಲ್ಲ. ದಿಸ್ ಪಲ್ಸೇಟಿಂಗ್ ಆಕ್ಷನ್ ಡಸ್ ನಾಟ್ ರೆಸ್ಪಾಂಡ್ ದ ಸ್ಟೇಷನರಿ ರೋಟಾರ್ ಆನ್ ಎನಿ ಒನ್ ಡೈರೆಕ್ಷನ್. ಇಂಥ ಡೈರೆಕ್ಷನ್ ಹೋಗ್ಬೇಕು ಅನ್ನೋದನ್ನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಇದೆಯಲ್ಲ, ಅದು ಸೆಲ್ಫ್ ಸ್ಟಾರ್ಟ್ ಅಲ್ಲ. ಬಿಕಾಸ್ ಆಫ್ ದಿಸ್, ಯಾಕೆಂದ್ರೆ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಆಗೋದ್ರಿಂದ ಆ ಫ್ಲಕ್ಸ್ ಸೈಮಲ್ಟೇನಿಯಸ್ ಆಗಿ ತನ್ನ ಪೊಲಾರಿಟಿಯನ್ನು ಚೇಂಜ್ ಮಾಡ್ತಿರುತ್ತೆ. ಪೊಲಾರಿಟಿ ಚೇಂಜ್ ಆಗೋದ್ರಿಂದ ರೋಟಾರ್ನಲ್ಲಿ, ಯಾಕಂದ್ರೆ ಮೋಟಾರ್ ವರ್ಕ್ ಆಗೋದು ಟ್ರಾನ್ಸ್ಫಾರ್ಮರ್ ಆಕ್ಷನ್ ಅಂತ ನಾವು ಹೇಳ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದರ ರೋಟರ್ನಲ್ಲಿ ಫ್ಲಕ್ಸ್ ಲಿಂಕೇಜ್ ಆಗಿ ರೋಟಾರ್ ಕರೆಂಟ್ ಪ್ರೊಡ್ಯೂಸ್ ಆಗುವ ಡೈರೆಕ್ಷನ್ ಕೂಡ ಒಂದ್ಸಲ ಕ್ಲಾಕ್ ವೈಸು, ಒಂದ್ಸಲ ಆಂಟಿ ಕ್ಲಾಕ್ ವೈಸ್ ಆಗುತ್ತೆ. ಹಾಗಾಗಿ ಮೋಟರು ಯಾವ ಕಡೆಗೆ ಓಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇಟ್ ಕೆನಾಟ್ ಸೆಲ್ಫ್ ಸ್ಟಾರ್ಟ್. ಹಾಗಾಗಿ ಇದು ಸ್ಟಾರ್ಟ್ ಮಾಡಬೇಕು ಅನ್ನೋದಿದ್ರೆ ಸಿಂಗಲ್ ಫೇಸ್ ಮೋಟರ್ನ ನಮಗೆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡಲೇಬೇಕು. ಹಾಗಾಗಿ ಈ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ
ನಾವು 3 ವೇನಲ್ಲಿ ಸ್ಟಾರ್ಟ್ ಮಾಡಬಹುದು. ಒಂದು ಇನಿಷಿಯಲ್ ಸ್ಟಾರ್ಟ್ ಬೈ ದಿ ಹ್ಯಾಂಡ್. ಯಾಕೆ ಅಂತ ಹೇಳಿದ್ರೆ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸೀಕ್ವೆನ್ಸ್ ಆಗಿ ಬದಲಾಗ್ತಾ ಇರೋದ್ರಿಂದ ಅದು ಯಾವ ಕಡೆಗೆ ರೆಸ್ಪಾನ್ಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವು ಕೈಯಿಂದ ಅದರ ಶಾಫ್ಟ್ ಅನ್ನ ಹಿಂಗೆ ತಳ್ಳಿಬಿಟ್ರೆ, ಒಂಚೂರು ಹಿಂಗೆ ಅಂದ್ರೆ ಹಿಂಗೆ ಪುಷ್ ಮಾಡಿದ್ರೆ ಆ ಡೈರೆಕ್ಷನ್ ಅಲ್ಲೇ ತಿರುಗುತ್ತೆ. ಇದು ಒಂದನೇದು. ಯಾವಾಗ್ಲೂ ನಾವು ಕೈನಲ್ಲಿ ತಿರ್ಗ್ಸಕ್ಕಾಗತ್ತಾ, ಹಿಂಗೆ ಓಡು ಅಂತೇಳಿ ಸೊ ಮೆಕ್ಯಾನಿಕಲ್ ರೊಟೇಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವೇನ್ ಮಾಡ್ತೀವಿ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನೋಡ್ತೀವಿ. ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕೇ ಬೇಕು ಸೆಲ್ಫ್ ಸ್ಟಾರ್ಟ್ ಆಗ್ಲಿಕ್ಕೆ. ಸೊ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಮಿನಿಮಮ್ 2 ಫೇಸ್ ಅಂತೂ ಬೇಕು. ಮಿನಿಮಮ್ 2 ಫೇಸ್ ಬೇಕು. ಹಾಗಾಗಿ ಇರುವ ಸಿಂಗಲ್ ಫೇಸ್ ಅನ್ನೇ 2 ಭಾಗವಾಗಿ ಸ್ಪ್ಲಿಟ್ ಮಾಡೋದು, ಅದಕ್ಕೆ ಸ್ಪ್ಲಿಟ್ಟಿಂಗ್ ದಿ ಫೇಸ್ ಅಂತ ಕರಿತೀವಿ. ಅಂದ್ರೆ ಮೇಕ್ 2 ಫೇಸ್, ಇರುವ ಸಿಂಗಲ್ ಫೇಸ್ ಅನ್ನ ಒಡೆದು 2 ಮಾಡೋದು, ದಟ್ ಇಸ್ ಕಾಲ್ಡ್ ಸ್ಪ್ಲಿಟ್ ಫೇಸ್. ಅಥವಾ 3ನೇದು ಪೋಲನ್ನ ಶೇಡ್ ಮಾಡೋದು. ಮ್ಯಾಗ್ನೆಟಿಕ್ ಪೋಲನ್ನ ಏನಿಟ್ಟಿರ್ತೀವಿ ಅದನ್ನ ಕುಯ್ಯೋದು ಅಂತ. ಶೇಡ್ ಮಾಡೋದು ಅಂದ್ರೆ ಒಂದ್ ಕಡೆ ಕುಯ್ದು ಬಿಟ್ಟು ಅದನ್ನ ಡಿಫರೆನ್ಸ್ ಪಾತ್ ಅನ್ನ ಮಾಡೋದು. ಒಂದ್ ಕಡೆ ಹೈ ಮ್ಯಾಗ್ನೆಟಿಕ್ ಇರೋದು, ಇನ್ನೊಂದ್ ಕಡೆ ಲೋ ಮ್ಯಾಗ್ನೆಟಿಕ್ ಪಾತ್ ಮೂವ್ಮೆಂಟ್ ಅನ್ನ ಮಾಡೋದು. ಹಾಗಾಗಿ ಫ್ಲಕ್ಸ್ ಜಾರದಾಗ ಅದೇ ಡೈರೆಕ್ಷನ್ ಅಲ್ಲಿ ಮೋಟರ್ ಜಾರುತ್ತೆ ಅಂತೇಳಿ. ಹಾಗಾಗಿ ಟು ಸ್ಟಾರ್ಟ್ ದ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ವಿ ಕ್ಯಾನ್ ಮೇಕ್ ಎ 3 ಮೆಕ್ಯಾನಿಸಮ್. ಸಿಂಗಲ್ ಫೇಸ್ ಮೋಟರ್ನ ಸೆಲ್ಫ್ ಸ್ಟಾರ್ಟ್ ಇಂಡಕ್ಷನ್ ಮೋಟರ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇರೋದು ಒಂದೇ ದ ಬೆಸ್ಟ್ ಮೆಥಡ್ ಅಂತ ಹೇಳಿದ್ರೆ ಸ್ಪ್ಲಿಟ್ ದಿ ಫೇಸ್. ಏನು ಸಿಂಗಲ್ ಫೇಸ್ ಇರುತ್ತೆ ಆ ಫೇಸ್ ಅನ್ನ ತಾತ್ಕಾಲಿಕವಾಗಿ ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡೋದು ಅಂದ್ರೆ ಏನು? ಸ್ಪ್ಲಿಟ್ ಮಾಡೋದು ಅಂದ್ರೆ ಏನು? 2 ವೈಂಡಿಂಗ್ ಅನ್ನ ಹಾಕಬೇಕು ಅಂತ. 2 ವೈಂಡಿಂಗ್ ಅನ್ನ ಹಾಕಬೇಕು. ಆ 2 ವೈಂಡಿಂಗ್ ನಲ್ಲಿ ಒಂದು ಮೈನ್ ವೈಂಡಿಂಗ್ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಸ್ಟಾರ್ಟ್ ಮಾಡ್ಲಿಕ್ಕೋಸ್ಕರ ಸ್ಟಾರ್ಟಿಂಗ್ ಪರ್ಪಸ್ ಮಾತ್ರ ಬಳಸುವಂತ ಸ್ಟಾರ್ಟಿಂಗ್ ವೈಂಡಿಂಗ್. ಹಾಗಾಗಿ ಸ್ಟಾರ್ಟಿಂಗ್ ವೈಂಡಿಂಗು ಹೈ ರೆಸಿಸ್ಟೆನ್ಸ್ ಇರುತ್ತೆ, ಮೈನ್ ವೈಂಡಿಂಗು ಲೋ ರೆಸಿಸ್ಟೆನ್ಸ್ ಇರುತ್ತೆ, ಹೈ ಇಂಡಕ್ಟೆನ್ಸ್ ಇರುತ್ತೆ. ಆ ತರದ ಲೀಡ್ ಲ್ಯಾಗ್ ಕಾನ್ಫಿಗರೇಷನ್ ಅಲ್ಲಿ 2 ವೈಂಡಿಂಗ್ ಅನ್ನ ನಾವು ಸುತ್ತಿ ಸ್ಟೇಟರ್ ನಲ್ಲಿ ಇಡ್ತೀವಿ. ಸೊ 2 ವೈಂಡಿಂಗಿನ ನಡುವೆ 90 ಡಿಗ್ರಿ ಎಲೆಕ್ಟ್ರಿಕಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿದ್ರೆ ದಿಸ್ ವೈಂಡಿಂಗ್ಸ್ ಕನೆಕ್ಟೆಡ್ ಅಕ್ರಾಸ್ ದಿ ಸಪ್ಲೈ. 2 ಡಿಫರೆನ್ಸ್ ಫೇಸ್ ಬಿಟ್ವೀನ್ ದೀಸ್ 2 ವೈಂಡಿಂಗ್, ಅದರಲ್ಲಿ ಫೇಸ್ ಆಂಗಲ್ ಬದಲಾಗುತ್ತೆ. ಬದಲಾಗದಾಗ ಅದು 2 ಫೇಸ್ ಮೋಟರ್ ತರ ಕೆಲಸ ಮಾಡುತ್ತೆ. 2 ಫೇಸ್ ಮೋಟರ್ ತರ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ದ ಕನ್ಸ್ಟ್ರಕ್ಷನ್ ಆಫ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟೇಟರ್ ನಲ್ಲಿ 2 ವೈಂಡಿಂಗ್ ಇಡ್ತೀವಿ. ಒಂದು ಸ್ಟಾರ್ಟಿಂಗ್ ವೈಂಡಿಂಗು, ಇನ್ನೊಂದು ಮೈನ್ ವೈಂಡಿಂಗ್ ಅಥವಾ ರನ್ನಿಂಗ್ ವೈಂಡಿಂಗ್ ಅಂತ ಹೇಳ್ತೀವಿ. ದ ಸರ್ಕ್ಯೂಟ್ ಡಯಾಗ್ರಾಮ್ ಇಸ್ ಶೋನ್ ಹಿಯರ್, ನೋಡ್ತಾ ಇದ್ದೀರಿ. ಈಗ ನಾವು ಸಿಂಗಲ್ ಫೇಸ್ ಸಪ್ಲೈ ಕೊಟ್ಟಾಗ ಈ 2 ವೈಂಡಿಂಗ್ ನಲ್ಲಿ ಫೇಸ್ ರಿಲೇಷನ್ 90 ಡಿಗ್ರಿ ಕ್ರಿಯೇಟ್ ಆಗುತ್ತೆ. ಆ 90 ಡಿಗ್ರಿನಲ್ಲಿ ಒಂದರಲ್ಲಿ ಮ್ಯಾಕ್ಸಿಮಮ್ ಇದ್ರೆ ಇನ್ನೊಂದರಲ್ಲಿ ಮಿನಿಮಮ್ ಇರುತ್ತೆ. ಹಾಗಾಗಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಸೊ ಮೋಟಾರು ಸೆಲ್ಫ್ ಸ್ಟಾರ್ಟ್ ಆಗುತ್ತೆ. ಮೋಟಾರ್ ರನ್ ಆಗ್ತಾ 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 ಅದರ ಸಸ್ಟೈನಬಲ್ ಸ್ಪೀಡ್ಗೆ ರೀಚ್ ಆದಾಗ, ಅಂದ್ರೆ 70 to 80% ಆಫ್ ನಾರ್ಮಲ್ ಸ್ಪೀಡ್ಗೆ ರೀಚ್ ಆದಾಗ ಈಗ ನಮಗೆ ಸ್ಟಾರ್ಟಿಂಗ್ ವೈಂಡಿಂಗ್ ಬೇಡ. ಆ ಸ್ಟಾರ್ಟಿಂಗ್ ವೈಂಡಿಂಗ್ ಅನ್ನ ಆಟೋಮ್ಯಾಟಿಕಲಿ ಕಟ್ ಆಫ್ ಮಾಡ್ಲಿಕ್ಕೆ ಒಂದು ಮೆಕ್ಯಾನಿಸಮ್ ಅನ್ನ ಒಳಗೆ ಹಾಕಿರ್ತೀವಿ. ಆ ಮೆಕ್ಯಾನಿಸಮ್ಗೆ ಸೆಂಟ್ರಿಫ್ಯೂಗಲ್ ಸ್ವಿಚ್ ಅಂತೇಳಿ ಕರೀತಾರೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ನಲ್ಲಿ ಸ್ವಿಚ್ ಮೈನ್ ವೈಂಡಿಂಗ್ ಅನ್ನ ಸರ್ಕ್ಯೂಟಿನಿಂದ ಆಫ್ ಮಾಡುತ್ತೆ. ಮೋಟಾರ್ ವಿಲ್ ರನ್ ಇನ್ ಸಿಂಗಲ್ ಫೇಸ್. ನಾವು ಸಿಂಗಲ್ ಫೇಸ್ ನಲ್ಲೇನೆ ರನ್ ಆಗುತ್ತೆ ಮತ್ತೆ ನಾರ್ಮಲ್ ಸ್ಪೀಡ್ ನಲ್ಲಿ ಓಡ್ಲಿಕ್ಕೆ ಶುರುವಾಗುತ್ತೆ. ಸೊ ದಿಸ್ ಈಸ್ ದ ಆಕ್ಷನ್ ಅಂಡ್ ವರ್ಕಿಂಗ್ ಆಫ್ ಎ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಈ ಮೋಟರ್ನ ಅಪ್ಲಿಕೇಶನ್ ಏನು? ಈ ಸ್ಪ್ಲಿಟ್ ಫೇಸ್ ಮೋಟರ್ನ ಅಪ್ಲಿಕೇಶನ್ ನಂಬರ್ 1, ಫ್ಯಾನ್ಗಳಲ್ಲಿ ಯೂಸ್ ಮಾಡ್ತೀವಿ, ನಮ್ಮ ಗ್ರೈಂಡರ್ಗಳಲ್ಲಿ ಯೂಸ್ ಮಾಡ್ತೀವಿ, ಲಾಂಡ್ರಿ ಎಕ್ವಿಪ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತೀವಿ, ಮೆಷಿನರಿ ಟೂಲ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಹೈ ಸ್ಟಾರ್ಟಿಂಗ್ ಕರೆಂಟ್ ರಿಕ್ವೈರ್ಮೆಂಟ್ ಅಂದ್ರೆ 5 ರಿಂದ 7 ಟೈಮ್ ಇದನ್ನ ನಾರ್ಮಲ್ ಕರೆಂಟ್ ಅನ್ನ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತೀವೋ ಸ್ಟಾರ್ಟಿಂಗ್ ನಲ್ಲಿ ಅಲ್ಲೆಲ್ಲ ಈ ಮೋಟರ್ಗಳನ್ನ ಯೂಸ್. ಸಿಂಗಲ್ ಫೇಸ್ ಮೋಟರ್ ನಲ್ಲಿ ದೇರ್ ಆರ್ ಸೋ ಮೆನಿ ಟೈಪ್ಸ್. ನಾವು ಹೇಳಿದ್ವಿ ಸಿಂಗಲ್ ಫೇಸ್ ಮೋಟರ್ ಅಂದ ತಕ್ಷಣ ಒಂದು ಸ್ಟಾರ್ಟಿಂಗ್ ವೈಂಡಿಂಗ್ ಹಾಕ್ಬೇಕು. ಹಾಗಾಗಿ ರೆಸಿಸ್ಟೆನ್ಸ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್, RSIR ಮೋಟರ್ ಅಂತೇಳಿ. 2ನೇದು ಇಂಡಕ್ಷನ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್. 3ನೇದು ಶೇಡೆಡ್ ಪೋಲ್ ಮೋಟಾರ್. 4ನೇದು ಕೆಪಾಸಿಟರ್ ಮೋಟಾರ್ಸ್. ಕೆಪಾಸಿಟರ್ ಮೋಟರ್ ನಲ್ಲಿ ಪರ್ಮನೆಂಟ್ ಕೆಪಾಸಿಟರ್ ಮೋಟಾರ್, ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್, ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟಾರ್. ಇಷ್ಟು
ಟೈಪ್ ಮೋಟರ್ನಲ್ಲಿ ಕಮರ್ಷಿಯಲಿ ಅವೈಲಬಲ್ ಕೆಪಾಸಿಟರ್ ಮೋಟಾರ್ಸ್ ಓನ್ಲಿ. ದೀಸ್ ಆರ್ ದ ಬೆಟರ್ ಮೋಟಾರ್ ಬೈ ಎಫಿಷಿಯನ್ಸಿ. ಅದರ ಎಫಿಷಿಯನ್ಸಿ ಕಾರಣಕ್ಕೋಸ್ಕರ ನಾವು ಕೆಪಾಸಿಟರ್ ಮೋಟರ್ಗಳನ್ನೇ ಕಮರ್ಷಿಯಲ್ ಅಲ್ಲಿ ಬಳಸ್ತಾ ಇರೋಂಥದ್ದು. ಇನ್ನು ಮಿಕ್ಕಿದ್ದು ಯಾವುದನ್ನು ನಾವು ಬಳಸಲ್ಲ. ಶೇಡೆಡ್ ಪೋಲ್ ಮೋಟ್ರು ಬೊಂಬೆ ಗಿಂಬೆ ಅಥವಾ ಕೆಲವು ಸಣ್ಣ ಫ್ಯಾನ್ಗಳಿಗೆಲ್ಲ ಬಳಸ್ತೀವಿ. ಸೊ ಪರ್ಮನೆಂಟ್ ಕೆಪಾಸಿಟರ್ ಮೋಟ್ರು, ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟ್ರು, ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟರ್ಗಳನ್ನು ನಾವು ಬಳಸ್ತೀವಿ. ಈಗ ಈ ಸ್ಪ್ಲಿಟ್ ಫೇಸ್ ಇಂಡಕ್ಷನ್ ಮೋಟರ್ನೆಲ್ಲ ಒಂದೇನೆ. ಈಗ ರೆಸಿಸ್ಟೆನ್ಸ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟ್ರಿಗೆ ಬರೋಣ. ಇಟ್ಸ್ ಸಿಂಪಲ್. ಇದರಲ್ಲೇನು ಸ್ಟಾರ್ಟಿಂಗ್ ಕರೆಂಟು ರಿಲೇಟಿವ್ಲಿ ಕಡಿಮೆ ಇರುತ್ತೆ, ಸ್ಟಾರ್ಟಿಂಗ್ ಕರೆಂಟು ಜಾಸ್ತಿ ಇರುತ್ತೆ. ಇಟ್ ಈಸ್ ಯೂಸ್ಡ್ ಅಪ್ ಟು 1/2 HP ಮೋಟರ್ ಅಂತ ಕಡೆ ಇದನ್ನು ಬಳಸ್ತಾರೆ. ನಾವು ಪ್ರಾಕ್ಟಿಕಲಿ ಜಾಸ್ತಿ ಬಳಸ್ತಾ ಇಲ್ಲ. ಇದರಲ್ಲಿ ಸ್ಟಾರ್ಟಿಂಗ್ ವೈಂಡಿಂಗು ಮೈನ್ ವೈಂಡಿಂಗ್ ಅಂತ ಇರುತ್ತೆ. ಸ್ಟಾರ್ಟಿಂಗ್ ವೈಂಡಿಂಗ್ ನಾವು ಆಕ್ಸಿಲರ್ ವೈಂಡಿಂಗ್ ಅಂತ ಕರಿತೀವಿ ಮಾಮೂಲಿ ಹೇಳ್ದಂಗೆ. ಇನ್ ಮೈನ್ ವೈಂಡಿಂಗು ಕಂಟಿನ್ಯೂಸ್ ರನ್ನಿಂಗ್ ಆಗುವ ಇದ್ರಲ್ಲಿ ಮಾಡುತ್ತೆ. ಸ್ಕ್ವಿರಲ್ ಕೇಜ್ ರೋಟರು, ಇದಕ್ಕೊಂದು ಸೆಂಟ್ರಿಫಿಗಲ್ ಮೊದಲೇ ಹೇಳ್ಬಿಟ್ಟು ಸೆಂಟ್ರಿಫಿಗಲ್ ಸ್ವಿಚ್ ಹಾಕ್ಬೇಕು. ನಾರ್ಮಲ್ ಸ್ಪೀಡ್ಗೆ ಹೋದ್ಮೇಲೆ ಸ್ಟಾರ್ಟಿಂಗ್ ವೈಂಡಿಂಗ್ ಕಟ್ ಆಫ್ ಮಾಡಲಿಕ್ಕೆ. ದ ಸೇಮ್ ಸರ್ಕ್ಯೂಟ್ ಡಯಾಗ್ರಾಮ್ ಟು ಆಲ್ ದ ವೇರಿಯಸ್ ಟೈಪ್ಸ್ ಆಫ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್. ಬೇರೆ ಎಲ್ಲದಕ್ಕೂ ಇದೇ ತರದ ಸರ್ಕ್ಯೂಟ್ ಇರುತ್ತೆ. ಸ್ಟಾರ್ಟಿಂಗ್ ವೈಂಡಿಂಗು ಹೈ ರೆಸಿಸ್ಟೆನ್ಸ್ ಇರುತ್ತೆ, ಮೈನ್ ವೈಂಡಿಂಗು ಲೋ ರೆಸಿಸ್ಟೆನ್ಸು ಹೈ ಇಂಡಕ್ಟೆನ್ಸ್ ಇರುತ್ತೆ. ಸ್ಟೇಟರ್ ನಲ್ಲಿ ಡೀಪ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಸ್ಟೇಟರ್ ಕನ್ಸ್ಟ್ರಕ್ಷನ್ ಅಲ್ಲಿ ಡೀಪ್ ನಲ್ಲಿ ಇರುತ್ತೆ ಅದು ಕೆಳಗಡೆ, ಮೇಲ್ಗಡೆ ಮಾತ್ರ ಸ್ಟಾರ್ಟಿಂಗ್ ವೈಂಡಿಂಗ್ ಇರುತ್ತೆ. ಸ್ಟಾರ್ಟಿಂಗ್ ಕರೆಂಟು ಮತ್ತು ಮೈನ್ ಕರೆಂಟಿನ ನಡುವಿನ ಫೇಸ್ ಡಿಫರೆನ್ಸ್ ಇದೆಯಲ್ಲ, ಎಷ್ಟು ಲಾರ್ಜ್ ನಾವು ಕ್ರಿಯೇಟ್ ಮಾಡ್ತೀವೋ ಅಷ್ಟು ಬೇಗ, ಅಷ್ಟು ಕ್ವಿಕ್ ಆಗಿ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ದೆನ್ ಮೋಟರ್ ವಿಲ್ ಸ್ಟಾರ್ಟ್. ವೆನ್ ಮೋಟಾರ್ ಕಮ್ಸ್ ಅಪ್ ಟು 75 to 80% of its synchronous speed, the starting winding is opened by centrifugal switch and motor will continue to operate as a single phase motor. Same action ಎಲ್ಲ ಮೋಟರ್ಗಳೆಲ್ಲ ನಡೆಯುತ್ತೆ. The direction of rotation can be changed by changing their connection of any one winding. ಇದರ ಡೈರೆಕ್ಷನ್ ಆಫ್ ರೊಟೇಷನ್ ಚೇಂಜ್ ಮಾಡಬೇಕು ಅನ್ನಂಗಿದ್ರೆ ಐದರ್ ಸ್ಟಾರ್ಟಿಂಗ್ ವೈಂಡಿಂಗ್ ಅಥವಾ ಮೇನ್ ವೈಂಡಿಂಗ್ ಅನ್ನ ಇಂಟರ್ಚೇಂಜ್ ಮಾಡಿದ್ರೆ ಸಾಕು. ಇದರ ಅಪ್ಲಿಕೇಶನ್ ಯಾವುದು? ರೆಸಿಸ್ಟೆನ್ಸ್ ಸ್ಟಾರ್ಟ್, ರೆಸಿಸ್ಟೆನ್ಸ್, ಫ್ಯಾನ್ ಬ್ಲೋವರು, ಸೆಂಟ್ರಿಫ್ಯೂಗಲ್ ಪಂಪು, ಸಪರೇಟ್ರು, ರೆಫ್ರಿಜಿರೇಟ್ರು, ಗ್ರೈಂಡ್ರು, ವಾಷಿಂಗ್ ಮಿಷಿನ್ನು, ವುಡ್ ವರ್ಕಿಂಗ್ ಟೂಲು, ಆಯಿಲ್ ಬರ್ನರು, ಇಂಥ ಕಡೆ ಎಲ್ಲ ನಾವು ಬಳಸಬಹುದು. ಇಂಡಕ್ಷನ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟಾರ್. ಈ ಮೋಟಾರ್ನಲ್ಲಿ ರೆಸಿಸ್ಟೆನ್ಸ್ ಬದಲು ಹೈ ರೆಸಿಸ್ಟೆನ್ಸ್ ವೈಂಡಿಂಗ್ ಬದಲು ಹೈ ಇಂಡಕ್ಟೆನ್ಸ್ ವೈಂಡಿಂಗನ್ನು ಸ್ಟಾರ್ಟಿಂಗಿಗೆ ಬಳಸಿರ್ತೀವಿ, ಅಷ್ಟೇ ವ್ಯತ್ಯಾಸ. ಸೊ ಹಾಗಾಗಿ ಇದರಲ್ಲಿ ಹೈ ಇಂಡಕ್ಟಿವ್ ಕೆಪ್ಯಾಸಿಟಿ ಇರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಇಟ್ ವಿಲ್ ಡ್ರಾ ಎ ಮೋರ್ ಕರೆಂಟ್ ಯಾವಾಗ ಜಾಸ್ತಿ ಡ್ರಾ ಮಾಡುತ್ತೆ, ಅದರ ಸ್ಟಾರ್ಟಿಂಗ್ ಟಾರ್ಕು ತುಂಬ ಕಡಿಮೆ ಇರುತ್ತೆ, ಪವರ್ ಫ್ಯಾಕ್ಟ್ರು ಬಹಳ ಕಡಿಮೆ ಇರುತ್ತೆ. ಸೊ ದೆನ್ ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಫಾರ್ ಪ್ರಾಕ್ಟಿಕಲ್ ಪರ್ಪಸ್. ವರ್ಕಿಂಗು ಸೇಮ್ ಆ್ಯಸ್ ರೆಸಿಸ್ಟೆನ್ಸ್ ಸ್ಟಾರ್ಟ್ ರೆಸಿಸ್ಟೆನ್ಸ್ ಮೋಟ್ರ್ ಥರನೇ. ಈಗ ಸಿಂಗಲ್ ಫೇಸ್ ಮೋಟ್ರನ್ನ ಟೆಸ್ಟ್ ಮಾಡೋದು ಹೇಗೆ? ಮಾಮೂಲಿ ಎಲ್ಲ ಮೋಟ್ರು ಟೆಸ್ಟ್ ಮಾಡ್ದಂಗೆ ಇದನ್ನು ಕೂಡ ನಾವು ಟೆಸ್ಟ್ ಮಾಡ್ತೀವಿ. ಕಂಟಿನ್ಯೂಟಿ ಟೆಸ್ಟು, ಫಿಗರ್ ನೋಡ್ತಿದ್ದೀರಿ, ಎಲ್ಲ ವೈಂಡಿಂಗ್ಗಳನ್ನ ಕಂಟಿನ್ಯೂಟಿಯನ್ನು ಟೆಸ್ಟ್ ಮಾಡ್ತೀವಿ. ಎರಡನೇದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡ್ತೀವಿ. ವಿ ಹ್ಯಾವ್ ಟು ಟಾಕ್ ಅಬೌಟ್ ಸೆಂಟ್ರಿಫ್ಯೂಗಲ್ ಸ್ವಿಚ್. ಸೆಂಟ್ರಿಫ್ಯೂಗಲ್ ಸ್ವಿಚ್ ಬಗ್ಗೆ ಒಂದಿಷ್ಟು ಸ್ಪೆಷಲ್ ಆಗಿ ನೋಡಬೇಕು. ಇದನ್ನೇನು, ಇಟ್ ಈಸ್ ಲೊಕೇಟೆಡ್ ಇನ್ಸೈಡ್ ದ ಮೋಟಾರ್ ಅಂಡ್ ಇನ್ ಸೀರೀಸ್ ವಿತ್ ಸ್ಟಾರ್ಟಿಂಗ್ ವೈಂಡಿಂಗ್. ಸ್ಟಾರ್ಟಿಂಗ್ ವೈಂಡಿಂಗ್ ಸೀರೀಸ್ ಆಗಿ ಮಾಡಿರ್ತೀವಿ, ಅದು ಮೋಟಾರ್ನ ಎಂಡ್ ಶೀಲ್ಡ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ, ಎಂಡ್ ಶೀಲ್ಡ್ ನಲ್ಲಿ ಫಿಕ್ಸ್ ಮಾಡಿರ್ತೀವಿ. ಇಟ್ ಡಿಸ್ಕನೆಕ್ಟ್ ದಿ ಸ್ಟಾರ್ಟಿಂಗ್ ವೈಂಡಿಂಗ್ ವೆನ್ ರೋಟಾರ್ ರೀಚಸ್ 75 to 80%. ಅಂದ್ರೆ ರೋಟಾರ್ ಅದರ 75 to 80% ಸ್ಪೀಡ್ ರೀಚ್ ಆದಾಗ ಇದು ಅದನ್ನು ಕಟ್ ಮಾಡುತ್ತೆ. ಇಟ್ಸ್ ಆಕ್ಟ್ಸ್ ಆಸ್ ಎ ಸಿಂಗಲ್ ಪೋಲ್ ಸಿಂಗಲ್ ಥ್ರೋ ಸ್ವಿಚ್. ಯು ಅಬ್ಸರ್ವ್ ದಿಸ್ ಪಿಕ್ಚರ್. ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ, ಒಂದು ಸ್ಟೇಷನರಿ ಪಾರ್ಟ್ ಅಂತ, ಇನ್ನೊಂದು ರೊಟೇಟಿಂಗ್ ಪಾರ್ಟ್ ಅಂತ. ಸ್ಟೇಷನರಿ ಪಾರ್ಟ್ ಲೊಕೇಟೆಡ್ ಆನ್ ದ ಫ್ರಂಟ್ ಎಂಡ್ ಪ್ಲೇಟ್ ಆಫ್ ದಿ ಮೋಟಾರ್. ಮೋಟಾರ್ನ ಫ್ರಂಟ್ ಅಲ್ಲಿರುವಂತ ಎಂಡ್ ಪ್ಲೇಟ್ಗೆ ಲೊಕೇಟ್ ಮಾಡಿರ್ತೀವಿ. ಅಂಡ್ ಹ್ಯಾಸ್ 2 ಕಾಂಟ್ಯಾಕ್ಟ್ಸ್. ಇದಕ್ಕೆ 2 ಕಾಂಟ್ಯಾಕ್ಟ್ ಇರುತ್ತೆ, ಮಾಮೂಲಿ 2 ಟರ್ಮ್ ಇರುತ್ತೆ. ರೊಟೇಟಿಂಗ್ ಪಾರ್ಟ್ ಫಿಟೆಡ್ ಇನ್ ದ ರೋಟಾರ್. ಅದ್ರ ರೊಟೇಟಿಂಗ್ ಪಾರ್ಟ್ ಏನ್ ಮಾಡ್ತೀವಿ, ರೋಟಾರ್ನ ಶಾಫ್ಟ್ ನಲ್ಲಿ ಫಿಟ್ ಮಾಡಿರ್ತೀವಿ. When stator is stationary, insulator ring of the rotating part is inward due to the spring tension. ಸ್ಟೇಟರು ಸ್ಟೇಷನರಿ ಓಡದೇ ಇದ್ದಾಗ
ಆ ಸ್ಪ್ರಿಂಗ್ ಟೆನ್ಷನ್ ಅಲ್ಲಿ ಒಳಗೆ ಎಳ್ಕೊಂಡಿರುತ್ತೆ ಅದನ್ನ. ಈ ಮುಂದ್ಗಡೆ ಕಾಣಿಸ್ತಿದೆಯಲ್ಲ ಈ ಹಬ್ಬು, ಅಂಡ್ ದಿಸ್ ಹಬ್ ಯು ಆರ್ ಸೀಯಿಂಗ್, ದಿಸ್ ಹಬ್ ಯು ಆರ್ ಸೀಯಿಂಗ್, ಈ ಯಾರೋ ಮಾರ್ಕ್ ನಲ್ಲಿ ನಾನು ತೋರಿಸ್ತಾ ಇರುತ್ತೆ ಹಬ್ ಇದೆಯಲ್ಲ, ಈ ಹಬ್ ಅನ್ನ ಇದು ಒಳಗೆ ಎಳ್ಕೊಂಡಿರುತ್ತೆ, ಸ್ಟೇಷನರಿ ಒಳಗೆ ಎಳ್ಕೊಂಡಿರುತ್ತೆ. ಹೀಗೆ ವೆನ್ ರೋಟಾರ್ ಅಟೈನ್ 75ರಿಂದ 80% ಸ್ಪೀಡ್ಗೆ ರೋಟಾರ್ ತಿರುಗಿದ ತಕ್ಷಣ ಸೆಂಟ್ರಿಫಿಗಲ್ ಫೋರ್ಸ್, ಅಭಿಮುಖ ಬಲ ಇರೋದ್ರಿಂದ ಆ ರಿಂಗ್ ಇದೆಯಲ್ಲ, ಆ ಮೇಲ್ಗಡೆ ಕಾಣ್ತಾ ಇರುವಂತಹ ರಿಂಗ್ ಅನ್ನ ಅದು ಒಳಗೆ ಎಳ್ಕೊಳ್ಳುತ್ತೆ. ಒಳಗೆ ಎಳ್ಕೊಂಡು ಸರ್ಕ್ಯೂಟ್ ಅನ್ನ ಬ್ರೇಕ್ ಮಾಡುತ್ತೆ. ಡ್ಯೂ ಟು ದಿಸ್ ಫಾರ್ವರ್ಡ್ ಮೋಷನ್ ಆಫ್ ದ ಸ್ಪ್ರಿಂಗ್, ಪ್ರೆಸ್ ದ ಮೂವಬಲ್ ಲಿವರ್, ಡಿಸ್ಕನೆಕ್ಟ್ ದಿ ಸ್ಟಾರ್ಟಿಂಗ್ ವೈಂಡಿಂಗ್. ಅದು ಹಿಂದಕ್ಕೆ ಎಳ್ಕೊಳ್ತಾ ಆ ಲಿವರ್ ಅನ್ನ ಡಿಸ್ಕನೆಕ್ಟ್ ಮಾಡುತ್ತೆ ಪ್ರೆಸ್ ಮಾಡಿ. ಹಾಗಾಗಿ ಸ್ಟಾರ್ಟಿಂಗ್ ವೈಂಡಿಂಗ್ ಅನ್ನ ಬ್ರೇಕ್ ಮಾಡುತ್ತೆ. ಇಷ್ಟೇ ಇದರ ಆಕ್ಷನ್, ಇನ್ನೇನು ಇಲ್ಲ. ಸೊ ಸ್ಪೀಡ್ ಒಂದು ಆಕ್ಸಿಲರೇಷನ್ಗೆ ನಗ್ದಾಗ ಅದನ್ನ ಎಳ್ಕೊಳ್ಳುತ್ತೆ. ಜಸ್ಟ್ ಎ ಸ್ಪ್ರಿಂಗ್ ಮೆಕ್ಯಾನಿಕ್ ಆಕ್ಷನ್. ಇದನ್ನ ಟೆಸ್ಟ್ ಮಾಡೋದು ಬಹಳ ಸುಲಭ. ದ ಟೆಸ್ಟಿಂಗ್ ಆಫ್ ಸೆಂಟ್ರಿಫ್ಯೂಗಲ್ ಸ್ವಿಚ್, ದ ಸ್ವಿಚ್ ಚೆಕ್ಡ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ 6 months. 6 ತಿಂಗಳು ಒಂದ್ಸಲ ಚೆಕ್ ಮಾಡಲೇಬೇಕು. ಅದರ ಸ್ಪ್ರಿಂಗ್ ವೀಕ್ ಆಗಿದೆಯಾ, ಡರ್ಟ್ ಆಗಿದೆಯಾ, ಕೊರೋಷನ್ ಆಗಿದೆಯಾ, ಅದರ ಬೆರಲ್ ಏನಾದರೂ ರಸ್ಟ್ ಗಿಸ್ಟ್ ಹಿಡಿದಿದೆ ಅಂತ ಚೆಕ್ ಮಾಡಬೇಕು. ಅದನ್ನ ಯಾವಾಗಲೂ ಸ್ಟ್ಯಾಟಿಕ್ ಕಂಡೀಷನ್ ಅಲ್ಲೇ ಚೆಕ್ ಮಾಡಬೇಕು, ರನ್ ಮಾಡ್ತಕ್ಕ ಚೆಕ್ ಮಾಡಬಾರ್ದು. ಸಪ್ಲೈ ತೆಗೆದುಬಿಟ್ಟು ಅದನ್ನ ಮಾಡಬೇಕು. ಯಾಕೆಂತಂದ್ರೆ ತಿರುಗುವಾಗ ಟೆಸ್ಟ್ ಮಾಡೋದು ಕಷ್ಟ. ಸಪ್ಲೈಯಿಂದ ಡಿಸ್ಕನೆಕ್ಟ್ ತೆಗೆದು ಸ್ಟಾರ್ಟಿಂಗ್ ವೈಂಡಿಂಗ್ ಟರ್ಮಿನಲ್ಲು, ಸ್ಟಾರ್ಟರ್ ವೈಂಡಿಂಗು 15 ಆಂಪಿಯರ್ SP ಸ್ವಿಚ್ ಜೊತೆ ಸೀರೀಸ್ ಆಗಿ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡಬೇಕು. ಸೊ ಕನೆಕ್ಟ್ ಸೆಂಟ್ರಿಫ್ಯೂಗಲ್ ಸ್ವಿಚ್ ಥ್ರೂ ಲ್ಯಾಂಪ್ ಅಕ್ರಾಸ್ ದಿ ಸಪ್ಲೈ ಕೊಟ್ಟಾಗ ಒಂದು ಹಂತಕ್ಕೆ ಬಂದಾಗ ಸ್ವಿಚ್ ಆಫ್ ಆಗಬೇಕು, ಇಲ್ಲ ಅಂದ್ರೆ ಅದನ್ನ ಟೆಸ್ಟ್ ಮಾಡಬೇಕು. ಈ ಇಷ್ಟು ನನ್ನ ಸಿಂಗಲ್ ಫೇಸ್ ಮೋಟರ್ನ ಲೆಸನ್. Next class, capacitor motors.